ಮತ್ತೆ ನೇರವಾಗಿ ಶಿವಮೊಗ್ಗ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಕೆ ಎಲ್ ಅಶೋಕ್ ಅವರು ಕೂತ್ಕೊಂಡಿದ್ದಾರೆ. ಕೆ ಎಲ್ ಅಶೋಕ್ ಅವರೇ, ಹಿಂದೂ ಭಯೋತ್ಪಾದನೆ, ಹಿಂದೂಗಳ ಹತ್ಯೆ, ಹಿಂದೂ ಕ್ರೌರ್ಯ, ಈ ರೀತಿಯಾದಂಥ ಶಬ್ದಗಳನ್ನು ಸಾರಾಸಗಟಾಗಿ ಬಳಸುವ ನೀವು ಒಬ್ಬ RSS ಕಾರ್ಯಕರ್ತ ಮುಸ್ಲಿಂ ಹುಡುಗರ ಕೈಯಲ್ಲಿ ಕೊಲೆಯಾದಾಗ ಕೊಲೆಗಡಕರಿಗೆ ಧರ್ಮ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತೀರಿ. ಇದನ್ನು ಡಬಲ್ ಸ್ಟ್ಯಾಂಡರ್ಡ್ ಅಂತ ಯಾಕೆ ಅನ್ನಬಾರ್ದು? ನೋಡಿ, ನನ್ನ ಶಬ್ದ ಬಳಕೆಯಲ್ಲಿ ಅಥವಾ ನಮ್ಮಗಳ ಶಬ್ದ ಬಳಕೆಯಲ್ಲಿ ನಾವು ಬಹಳ ಪರ್ಟಿಕ್ಯುಲರ್ ಆಗಿದ್ದೀವಿ. ಹಿಂದೂ ಭಯೋತ್ಪಾದಕರು ನಾವು ಯಾವತ್ತೂ ಹೇಳಿಲ್ಲ. ಹಿಂದೂ ಧರ್ಮದ ಹೆಸರಿನಲ್ಲಿ ಹಿಂದುತ್ವ ರಾಜಕಾರಣ ಮಾಡುವಂಥವರು ಭಯೋತ್ಪಾದಕರು, ಕೇಸರಿ ಭಯೋತ್ಪಾದಕರು ಅಂತ ಹೇಳಿದ್ದೀವಿ. ಮತ್ತು ನಾವು ಅದೆಲ್ಲ ಹಿಂದೂಗಳು ಮಾಡ್ತಿದ್ರೆ ಅನ್ನೋ ಅರ್ಥದಲ್ಲ. ನಾವೆಲ್ಲರೂ ಕೂಡ ಹಿಂದೂ ಧರ್ಮವನ್ನೇ ಪರಿಪಾಲಿಸ್ಕೊಂಡು ಬಂದಿದ್ದರು ಮತ್ತು ವಿಶಾಲ ಜನಕೋಟೆ ಏನು ಒಂದು ಹಿಂದೂ ಧರ್ಮ ಅಂತ ಭಾವಿಸಿದೆ ಅದ್ರ ಬಗ್ಗೆ ಅಪಾರ ಗೌರವವನ್ನು ಇಟ್ಕೊಂಡವರು. ಇದೊಂದು ದೊಡ್ಡ ರೀತಿಯಲ್ಲಿ ಒಂದು ಕೇಸರಿ ಭಯೋತ್ಪಾದನೆ, ಅದಕ್ಕೆ ತದ್ವಿರುದ್ಧವಾಗಿ ಮುಸ್ಲಿಂ ಹೆಸರಿನಲ್ಲಿ ಭಯೋತ್ಪಾದನೆ, ಇವೆರಡೂ ಭಯೋತ್ಪಾದನೆಗಳು ದೇಶದಲ್ಲಿ ನಡೀತಾ ಇದೆ. ಈ ಎರಡೂ ಭಯೋತ್ಪಾದನೆಗಳು ಅತ್ಯಂತ ಪ್ರಜಾಪ್ರಭುತ್ವಕ್ಕೆ ಆರೋಗ್ಯಕರವಲ್ಲದ ಮಾರಕವಾದಂತ ತಾವು ಬೇಸಿಕಲಿ ಹೇಳ್ತಾ ಇರುವಂತದ್ದು ಇದಕ್ಕೆ ಧರ್ಮ ಇಲ್ಲ, ಆದ್ರೆ ಬಣ್ಣ ಇದೆ. ಅಜಿತ್ ಅವರೇ, ಹಿಂದೂ ಅನ್ನಲ್ಲ, ನಾವು ಕೇಸರಿ ಅಂತೀವಿ ಅಂತ. ಬಣ್ಣ ಇದೆ ಮಾತ್ರವಲ್ಲ. ಹಾಗಾದ್ರೆ ಈಗ ರುದ್ರೇಶ್ ಇದೇ ಕೆ ಎಲ್ ಅಶೋಕ್ ಅವರು ಒಂದ್ ನಿಮಿಷ ಸುಮ್ನೆ ಕೇಳಿಸ್ಕೊಳ್ಳಿ. ನೀವು ಒಂದ್ ನಿಮಿಷ ಸುಮ್ನೆ ಕೇಳಿಸ್ಕೊಳ್ಳಿ. ಅಲ್ಲಲ್ಲ, ಟೌನ್ ಹಾಲ್ ಎದುರುಗಡೆ ಕಲಬುರ್ಗಿ ಅವರ ಹತ್ಯೆ ನಡೆದಾಗ ಇದೇ ಕೆ ಎಲ್ ಅಶೋಕ್ ಟೌನ್ ಹಾಲ್ ಎದುರುಗಡೆ ಮೈಕ್ ಹಿಡಿದು ಭಾಷಣ ಮಾಡಿ ಇದು ಹಿಂದೂ ಭಯೋತ್ಪಾದನೆಯ ಸಂಕೇತ ಅಂತ ಭಾಷಣ ಮಾಡಿರೋದನ್ನ ನಾನು ನೋಡಿದ್ದೀನಿ, ಮಾಧ್ಯಮದಲ್ಲಿ ನೀವೆಲ್ಲರೂ ನೋಡಿದೀರಾ. ಅವತ್ತೆಲ್ಲ ಹೋಗಿತ್ತು ನಿಮ್ ನೈತಿಕತೆ? ಅವತ್ ಹಿಂದೂ ಭಯೋತ್ಪಾದನೆ ಅಂತ ಕಲಬುರ್ಗಿ ಹತ್ಯೆಯಲ್ಲಿ ಯಾರು ಕೂಡ ಯಾವ ಪೊಲೀಸ್ ತನಿಖೆಯೂ ಸಾಬೀತುಪಡಿಸದೇ ಇದ್ದಂತ ಸಂದರ್ಭದಲ್ಲಿ ಹಿಂದೂ ಭಯೋತ್ಪಾದನೆ ರಾಜಕಾರಣ ಮಾಡುವಂತ ದೇಶದ್ರೋಹಿ ಸಂಘಟನೆ ಒಂದು RSS. ನಿಮಗೆ ಅದ್ರ ಬಗ್ಗೆ ಮಾತಾಡುವಂತ ಮಾರಲ್ ರೈಟ್ ಇಲ್ಲ. ನೀವು ಈ ಕೊಲೆಯನ್ನ ಯಾರು ಮಾಡಿದ್ದು ನಾನು ಹೇಳಿದ್ದೀನಿ. ಇಸ್ಲಾಂ ಹೆಸರಿಗೆ ಸೇರಿದವರು ಇನ್ನೆಷ್ಟೇ ಜನ ಇದ್ರು ಒದ್ದು ಒಳಗೆ ಹಾಕ್ಲಿ, ಅವ್ರು ಯಾವುದೇ ಸಂಘಟನೆಗೆ ಸೇರಿರ್ಬೋದು, ಮುಸ್ಲಿಂ ಸಂಘಟನೆಗೆ, ಅದ್ರ ಬಗ್ಗೆ ತನಿಖೆ ಮಾಡಿ ಸಾಧ್ಯವಾದ್ರೆ ಅಂತ ಮುಸ್ಲಿಂ ಸಂಘಟನೆಗಳನ್ನ ನೀವು ಬ್ಯಾನ್ ಮಾಡಿ. ಆದರೆ ಅಷ್ಟು ಹೇಳ್ತಾನೆ RSS ನೀವು ದೇಶದ ಭಕ್ತ ಸಂಘಟನೆ ಅಂತ ಬಿಂಬಿಸೋದನ್ನ, ಅದು ದೇಶದ್ರೋಹಿ ಸಂಘಟನೆ. ಪ್ರವೀಣ್ ಪೂಜಾರಿಯನ್ನ ಕೊಂದಿದೆ, ಅನೇಕ ದಲಿತರನ್ನ ಕೊಂದಿದೆ, ಮುಸ್ಲಿಮರನ್ನ ಕೊಂದಿದೆ. ಅಶೋಕ್ ಅವರೇ, ನಿಮ್ಮಂತ ಕ್ಲಾಸೆಟ್ ನಕ್ಸಲೈಟ್ಗಳಿಂದ ನಾವು ದೇಶಭಕ್ತಿಯ ಪಾಠ ಕಲಿಯುವಂತ ಅವಶ್ಯಕತೆ ಇಲ್ಲ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಬಹಳ ಜವಾಬ್ದಾರಿಯುತವಾಗಿ ಕೂತ್ಕೊಂಡು ಹೇಳ್ತಾ ಇದ್ದೇನೆ. ನಾನು ನಿಮಗೆ ಸವಾಲ್ ಆಗ್ತಾ ಇದ್ದೇನೆ, ಈ ಒಂದು ಪ್ರಕರಣದಲ್ಲಿ SDPI ಕಾರ್ಯಕರ್ತರು ಒಳಗಾಗಿದ್ರು ಅಂತ ಹೇಳಿ ಸಾಬೀತಾಯಿತು ಅಂತಂದ್ರೆ will you demand banning of SDPI? ಮಾಡ್ಕೊಳ್ಳಿ. ದೊಡ್ಡ ಭ್ರಷ್ಟರು ಮತ್ತು ಧರ್ಮಾಂಧರ ಬಗ್ಗೆ ನೀವು ಮಾತು ಹೇಳಲಿಕ್ಕಿಲ್ಲ. ಡಬಲ್ ಸ್ಟ್ಯಾಂಡರ್ಡ್ಗಳು, ನಿಮ್ಮ ಗೋಸಬೆ ರಾಜಕಾರಣ ಕರ್ನಾಟಕ ಜನತೆಗೆ ಚೆನ್ನಾಗಿ ಕಲಬುರ್ಗಿ ವಿಚಾರದಲ್ಲಿ ಕಲಬುರ್ಗಿ ಅವರ ಹತ್ಯೆ ವಿಚಾರದಲ್ಲಿ ನೀವು ಗೂಬೆ ಕೂರಿಸಲಿಕ್ಕೆ ಪ್ರಯತ್ನ ಪಟ್ಟಂತ ಹಿಂದೂ ಕೊಲೆಗಡಕರು ಇವತ್ತು ನಿಮ್ಮ ಬಾಯಲ್ಲಿ ಯಾಕೆ ಬರ್ತಾ ಇಲ್ಲ ಇರ್ಬೋದು, ಪಾನ್ಸರ ಇರ್ಬೋದು, ಇಂಥ ಸಂಘಟನೆಗಳ ಹಿಂದೆ ನಿಮ್ಮ ಸನಾತನ ಸಂಸ್ಥೆ ಇದೆ, ಬಜರಂಗ ದಳ ಇದೆ. ಪ್ರಶ್ನೆ ಹಣ ಇದೆ. ಪೊಲೀಸ್ ತನಿಖೆ ಮತ್ತು ತನಿಖೆಯ ನಂತರ ಒಬ್ಬ ಗೌರವಾನ್ವಿತ ಪೊಲೀಸ್ ಕಮಿಷನರ್ ನೀಡಿದಂತ ಹೇಳಿಕೆ ಆಧಾರದ ಮೇಲೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇದನ್ನ ದಯವಿಟ್ಟು ನಾಳೆ ನ್ಯಾಯಾಲಯ ಏನಾರ ತೀರ್ಪು ಕೊಡ್ತು ಅಂತಂದ್ರೆ ನ್ಯಾಯಾಲಯವನ್ನು ಪ್ರಶ್ನೆ ಮಾಡ್ತಾರೆ ಇವರು. ಅವರನ್ನ ನೀವು ಇನ್ನೂ ಯಾರು ಸಂಬಂಧಪಟ್ಟಂತ ತನಿಖೆಗೆ ಒಳಪಟ್ಟು ಇನ್ಯಾರು ಅದರಲ್ಲಿ ಸಹಕರಿಸಿದರೆ ಅವರೆಲ್ಲರೂ ತನಿಖೆ ಆಗಿ ಅವ್ರನ್ನ ಬಂಧಿಸಿ. ಯಾವ ಆಕ್ಷೇಪಣೂ ಇಲ್ಲ. ಅವರು ಯಾವ ಸಂಘಟನೆಗೆ ಸೇರಿದಾರೆ ಅಂತ ನೀವು ಹೇಳ್ತಿರೋ ಆ ಸಂಘಟನೆಗೆ ನಿಮ್ಮಿಂದ ಇದು ನಿರೀಕ್ಷಿತ, ನೀವು ಇದೇ ಮಾತನ್ನ ಹೇಳ್ತೀರಿ ಅಂತ ಗೊತ್ತು. ಆದ್ರೆ ಪ್ರಶ್ನೆ ಇದ್ದಂಥದ್ದು ಕೇಸರಿ ಭಯೋತ್ಪಾದನೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹಸಿರು ಭಯೋತ್ಪಾದನೆ ಆಗೋದಿಲ್ವಲ್ಲ ಅಂತ ಪ್ರಶ್ನೆ ಇತ್ತು ಅವ್ರದ್ದು. ಟೌನ್ ಹಾಲ್ ಎದುರುಗಡೆ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಶೋಕ್, ಮತ್ತೊಂದು ಬಾರಿ ನೀವು ಟೌನ್ ಹಾಲ್ ಎದುರುಗಡೆ ನಾನು ನಿಮಗೆ ಕೇಳ್ತಾ ಇದ್ದೇನೆ, ನೀವು ರುದ್ರೇಶ್ನ ಹತ್ಯೆಯನ್ನು ಖಂಡಿಸಿ ಟೌನ್ ಹಾಲ್ ಎದುರುಗಡೆ ಕ್ಯಾಂಡಲ್ ಲೈಟ್ ಹಚ್ಚಿಕೊಂಡು ಕೂತ್ಕೋತೀರಾ? ಯಾವತ್ತು ಕೂರ್ತೀರಾ ಹೇಳಿ? ದಲಿತರ ಮೇಲೆ ಮಾಡಿದಾಗ ಯಾಕೆ ಮಾಡ್ಲಿಲ್ಲ? ಟಾಪಿಕ್ ಡೈವರ್ಟ್ ಮಾಡಬೇಡಿ. ಇಲ್ಲಿ ರುದ್ರೇಶ್ನ ಹತ್ಯೆಯನ್ನು ಖಂಡಿಸಿ ಟೌನ್ ಹಾಲ್ ಎದುರುಗಡೆ ಕ್ಯಾಂಡಲ್ ಹಚ್ಕೊಂಡು ಯಾವತ್ತು ಕೂತ್ಕೋತೀರಾ ನೀವು? ಇವರು ಹೊರಗಡೆ ಬರಬೇಕಾಗಿತ್ತು. ಈಗ ದೊಡ್ಡದಾಗಿ ಮಾತಾಡ್ಬಿಟ್ರೆ ಅಲ್ಲಿಗೆ ದಲಿತರ ಮತ್ತು ಅಲ್ಪಸಂಖ್ಯಾತರ ಮಾನವ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿಯನ್ನ ತಾವು ಹೊತ್ತುಕೊಂಡಿದ್ದೀರಿ.
ಉಳಿದ ಮೇಲ್ವರ್ಗದವರ ರಕ್ಷಣೆಯ ಜವಾಬ್ದಾರಿಯನ್ನ, ಅವರ ಮಾನವ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿಯನ್ನ ಇವ್ರು ಹಂಚ್ಕೊಂಡಿದ್ದಾರೆ ಅಂತ ಆಯ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಪ್ರವೀಣ್ ಪರವಾಗಿದ್ದೀವಿ. ಪೂಜಾರಿ ಯಾವ ಆದ್ರೆ ಜಾತಿ ನೀವು ದೇವರ ಅಶೋಕ್, ಮಗ? ನಾನು ಇವತ್ತು ಕೇಳ್ತಾ ಇದ್ದೀನಿ, ಯಾವ ಟೌನ್ ಹಾಲ್ ಎದುರುಗಡೆ ಕ್ಯಾಂಡಲ್ ಹಚ್ಕೊಂಡು ಕೂರ್ತೀರಾ ಹೇಳಿ? ನೀವು ರುದ್ರೇಶ್ರ ಹತ್ಯೆಯನ್ನು ಖಂಡಿಸಿ ಯಾವತ್ತು ಕೂರ್ತೀರಾ ನೀವು? ನಿಮ್ಮ ಸೆಕ್ಯುಲರಿಸಂ ಸಾಬೀತಾಗ್ಲಿ. ರಾಜ್ಯದ ಜನತೆ ಎದುರುಗಡೆ ನಿಮ್ಮ ಬೂಟಾಟಿಕೆಯೋ ನಿಮ್ಮ ನಿಜವಾದ ಸೆಕ್ಯುಲರಿಸಂ ಗೊತ್ತಾಗ್ಲಿ. ಎಸ್ ಬರ್ತೀನಿ ರುದ್ರೇ, ಯಾವುದೇ ಒಂದು ಜೀವಕ್ಕೆ ಅದರದೇ ಆದಂತಹ ಪವಿತ್ರತೆ, ಯಾವುದೇ ಸಂಬಂಧಿಕರಿದ್ದಾರೆ. ಮಾನವೀಯ ಅಂತಃಕರಣದ ಸಿದ್ಧಾಂತದಿಂದ ಬಂದವರು, ಅವರ ಕುಟುಂಬಕ್ಕೆ ಮತ್ತೊಂದಕ್ಕೆ ನಾವು ಬರ್ತೀನಿ ನಾನು, ಒಂದೇ ನಿಮಿಷ ಬರ್ತೀನಿ ನಾನು ನಿಮ್ಮ ಹತ್ರ ಬರ್ತೀನಿ ನಾನು. ನಮ್ಮ ಜೊತೆಗೆ ಶ್ರೀರಾಮ್ ಸೇನೆ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ, ರುದ್ರೇಶ್ ಹತ್ಯೆಯ ಆರೋಪಿಗಳ ಬಂಧನ ಆಗಿದೆ. ಅದರ ಮೋಟಿವ್ ಏನು, ಅದರ ಉದ್ದೇಶ ಏನು, ಮಾಡಿದವರು ಯಾರು ಅನ್ನೋದನ್ನ ನಗರ ಪೊಲೀಸ್ ಆಯುಕ್ತರಾದಂತಹ ಮೇಘರಿಕ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇವತ್ತು ಅದು SDPIನವರು ಮಾಡಿದ್ದಾರೆ ಅಂತನ್ನುವಂಥದ್ದು ಸುದ್ದಿ ಕೇಳಿದ್ದೀನಿ. ನನಗೆ ಇನ್ನೂ ಕನ್ಫರ್ಮ್ ನನಗೆ ಗೊತ್ತಾಗಿಲ್ಲ. ಆದ್ರೆ ಒಂದು ಇಸ್ಲಾಮಿಕ್ ಸಂಘಟನೆಯವರು ಮಾಡಿದ್ದಾರೆ ಅಂತನ್ನುವಂಥದ್ದು ಗಮನಕ್ಕೆ ಬಂದಿದೆ. ನಾನು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈಗಾಗಲೇ ಕರ್ನಾಟಕದಲ್ಲಿ ಈ ರೀತಿ ಒಂದು ಪ್ರವೃತ್ತಿ ಪ್ರಾರಂಭ ಆಗಿದೆ. ಹಾಡು ಹಗಲೇ ಕೊಲೆ ಮಾಡುವಂತ ಇವತ್ತು ಆ ಪ್ರವೃತ್ತಿಗೆ ಕರ್ನಾಟಕ ಸರ್ಕಾರ ಇವತ್ತು ಸಪೋರ್ಟ್ ಕೊಡ್ತಾ ಇದೆ, ಇವತ್ತು ಅವರು ಬೆಂಬಲಿಸ್ತಾ ಇದೆ. ರಾಜು ಹತ್ಯೆ ಆಗಿದ್ದು PFIನವರಿಂದ ಒಬ್ಬ ಅಬೀದ್ ಪಾಷಾ ಅನ್ನುವಂಥವನು 8 ಕೊಲೆ ಮಾಡಿದ್ದಾನೆ ಅವನು. ಸೊ 8 ಕೊಲೆ ಮಾಡೋ ತನಕ ಇವತ್ತು ಸರ್ಕಾರ ಕೃಪಾಪೋಷಿತವಾದಂತ ಇವತ್ತು ಏನು ಗುಪ್ತ ಇಲಾಖೆ ಇದೆ, ಹಾಗಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅನ್ನುವಂಥದ್ದು ಒಂದು. ಮತ್ತು PFI KFD ಅವರು ಶಿವಮೊಗ್ಗ ಮತ್ತು ಮೈಸೂರಿನ ಕೇಸ್ಗಳನ್ನ ವಾಪಸ್ ತಗೊಂಡ್ರು. ಯಾವ ಆಧಾರದ ಮೇಲೆ ನೀವು ಕೇಸ್ ವಾಪಸ್ ತಗೊಂಡ್ರಿ? ಪೊಲೀಸ್ ಜೀಪ್ ಮೇಲೆ ಕುತ್ಕೊಂಡು ಕುಣಿದಾಡಿದಂತ ಅವರ ಮೇಲೆ ನೀವು ಕೇಸನ್ನು ವಾಪಸ್ ತಗೊಳ್ತೀರಿ. ಮುಸ್ಲಿಂ ಓಟಿಗೋಸ್ಕರ ಇವತ್ತು ಕೊಲೆ ಮಾಡುವಂತವ್ರು ನೀವು ಸಪೋರ್ಟ್ ಮಾಡ್ತಾ ಇದ್ರಿ. ಸೊ ಇವತ್ತು ಈ ರೀತಿಯ ಪ್ರವೃತ್ತಿ ಏನಿದೆ ಇದು ಅತ್ಯಂತ ಲಜ್ಜಾಸ್ಪದವಾದ್ದು, ಅತ್ಯಂತ ನಿರ್ಲಜ್ಜವಾದ್ದು. ನಿಮಗೆ ಅಧಿಕಾರದ ಪ್ರಮೋದ್ ಮುತಾಲಿಕ್ ಅವರೇ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ KL ಅಶೋಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ KL ಅಶೋಕ್ ಅವರಿದ್ದಾರೆ. ಅವ್ರು ಹೇಳ್ತಾರೆ ಈ ಹತ್ಯೆಯನ್ನು ಅವರು ಕೂಡ ಖಂಡಿಸಿದ್ದಾರೆ. SDPI ದಕ್ಷಿಣ ಕನ್ನಡದ SDPI ಅಧ್ಯಕ್ಷರು ಇದ್ದಾರೆ, ಅವರು ಕೂಡ ಈ ಹತ್ಯೆಯನ್ನ ಖಂಡಿಸಿದ್ದಾರೆ. ಇವ್ರು ಬರೇ ಖಂಡಿಸಿದ್ರೆ ಆಗೋದಲ್ಲ ರೀ, ಇವರೆಲ್ಲರೂ ಕೂಡ ಇದಕ್ಕೆ ಪ್ರವೃತ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಸರ್? ಕಮ್ಯುನಿಸ್ಟ್ರು ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ? KL ಅಶೋಕ್ ಅವರು ಕೋಮು ಸೌಹಾರ್ದ ವೇದಿಕೆಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿ ಸೌಹಾರ್ದ ಮಾಡ್ತಾ ಇದ್ದಾರೆ? ಅವರು ಏನ್ ಸೌಹಾರ್ದ ಮಾಡ್ತಾ ಇದ್ದಾರೆ? ಇವರೆಲ್ಲರೂ ಕೂಡ ಮುಸ್ಲಿಂ, ಕಮ್ಯುನಿಸ್ಟ್, ಕ್ರಿಶ್ಚಿಯನ್ರ ಏಜೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಇವ್ ನೇರವಾಗಿ ಹೇಳ್ತಾ ಇದ್ದೇನೆ ನಾನು, ಇವರೆಲ್ಲರೂ ಕೂಡ KL ಅಶೋಕ್ ಅವರೇ, ಪ್ರಮೋದ್ ಮುತಾಲಿಕ್ ಅವರೇ KL ಅಶೋಕ್ ಅವರು ಉತ್ತರ ಕೊಡ್ತಾ ಇದ್ದಾರೆ, ಉತ್ತರ ಕೊಡ್ತಿದ್ದಾರೆ. ಪ್ರಮೋದ್ ಮುತಾಲಿಕ್ ಅಂತ ಈ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಅವರೇ KL ಅಶೋಕ್ ಅವರು ಉತ್ತರ ಕೊಡ್ಲಿ, ದಯವಿಟ್ಟು KL ಅಶೋಕ್ ಅವರು ಉತ್ತರ ಕೊಡ್ಲಿ. ಪ್ರಮೋದ್ ಮುತಾಲಿಕ್ ಅವರೇ, ಅವರು ಇಡೀ ಕರಾವಳಿಯಲ್ಲಿ ಅವರಿಗಿರುವ ಕೇಸ್ಗಳನ್ನು ನೋಡಿ ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಹಫ್ತಾ ವಸೂಲಿ ಮಾಡುವಂತ ದೊಡ್ಡ ಗೂಂಡಾ ಪಡೆ ಇಟ್ಕೊಂಡು ಸಮಾಜಘಾತಕ ಶಕ್ತಿಗಳು ಇಟ್ಕೊಂಡು ಅವ್ರು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಈ ನೋಡಿ ಪ್ರವೀಣ್ ಪೂಜಾರಿ ಹತ್ಯೆ ಹಿಂದೆಯೂ ಕೂಡ ಇವ್ರ ಸಂಘಟನೆ ಇದೆ, ಅಲ್ಲಿ ಹರೀಶ್ ಪೂಜಾರಿ ಹತ್ಯೆ ಹಿಂದೆಯೂ ಕೂಡ ಇವ್ರ ಸಂಘಟನೆ ಇದೆ. ಇಂಥ ಕೊಲೆಗಡಕ ಸಂಘಟನೆಗೆ ಇಟ್ಕೊಂಡು ಇವ್ರ ಬ್ಯಾನ್ ಅವ್ರ ಮೇಲೆ ಬಹುಶಃ ಒಂದು 50-60 ಕೇಸ್ ಇದೆ. ಯಾಕಂದ್ರೆ ಈ ತರದ ಒಂದು ಸಮಾಜಘಾತಕ ಶಕ್ತಿಗಳನ್ನ, ಕಾನೂನು ವಿರೋಧಿ ಒಂದು ಕೆಲಸಗಳನ್ನ ಇವ್ರು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇವರಿಗೆ ನೋಡಿ, ಇಲ್ಲಿ ಕರಾವಳಿಯಲ್ಲಿ ನಡೆದಂತ ಅವ್ಯಾಹತವಾಗಿ ನಡೆಯಬಹುದಾದ ಯಾರು ನಾವು ಹೇಳುವ ಎಲ್ಲಾ ಹಿಂದೂ ಧರ್ಮದ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪಬ್ ದಾಳಿ ಮಾಡಿದ್ದ ಯಾರ ಮೇಲೆ? ಮುಸ್ಲಿಮರ ಮೇಲೆ ಅಲ್ಲ, ಇವ್ರ ಮೇಲಲ್ಲ. ಆಯ್ತಾ? ಹೋಮ್ ಸ್ಟೇ ಮೇಲೆ ದಾಳಿ ಮಾಡಿದ್ಯಾರು? ಮಹಿಳೆಯರ ಮೇಲೆ, ಹುಡುಗಿಯರ ಮೇಲೆ. ಹಾಗಾಗಿ ನಾವು ಈಗ ಯಾರೊಬ್ಬ ಆರೋಗ್ಯಕರ ಚರ್ಚೆಯಲ್ಲಿದ್ದಾಗ ಯಾರು ಹತ್ಯೆ ಆಗಬಾರ್ದು ಪ್ರಶ್ನೆ ಬೇರೆ. ಹತ್ಯೆ ಮಾಡಿದವರೇ ಕುತ್ಕೊಂಡು ಹತ್ಯೆಯನ್ನು ಖಂಡಿಸೋದು, ಹತ್ಯೆ ಮಾಡಿದವರೇ ಬಂದ್ಕೊಂಡು ಒಂದು ನಿಮಿಷ ಹತ್ಯೆ ಮಾಡಿದವರು ಕೂತ್ಕೊಂಡು ಕೂತ್ಕೊಂಡು ಹಿಂದೂಗಳ ಬಗ್ಗೆ, ಹಿಂದೂ ಸಂಯಮತೆ ಬಗ್ಗೆ, ಹಿಂದೂ ಶಾಂತತೆ ಬಗ್ಗೆ ಇವ್ರಿಗೆ ಮಾತನಾಡಕ್ಕೆ ಏನೂ ಹಕ್ಕಿಲ್ಲ.
ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇರುವಂತವ್ರು ಇವರು. ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ಹಕ್ಕಿಲ್ಲ. ನಿಮಗೆ ಹಿಂದೂ ಧರ್ಮದ ಬಡತನದ ಬಗ್ಗೆ ಮಾತಾಡುವ ರೈಟ್ ನನಗಿದೆ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಆಯ್ತಾ? ಇಡೀ ಕರಾವಳಿಯಲ್ಲಿ ಹಿಂದುಳಿದ ವರ್ಗದವರನ್ನ ಕಾಲಾಳುಗಳಾಗಿ ಬಳಸ್ಕೊಂಡು ಅವ್ರನ್ನ ಯಾವ ರೀತಿ ಕಗ್ಗೊಲೆ ಮಾಡಿದಿರಿ ಅನ್ನೋದಕ್ಕೆ 4 ಜನ ಪೂಜಾರಿಗಳನ್ನ ಹತ್ಯೆ ಮಾಡಿದಿರಿ. ಯಾಕೆ ನಿಮ್ಮ ಸಂಘ ಪರಿವಾರದ ಕಾಲಾಳುಗಳೇ ಬೇಕಾಯ್ತು ಹತ್ಯೆಗೆ? ಇದಕ್ಕೆ ಉತ್ತರ ಕೊಡಿ. ಪ್ರವೀಣ್ ಪೂಜಾರಿಯನ್ನು ಯಾಕೆ ಕೊಂದ್ರಿ? ಜೈಪುರದಲ್ಲಿ ದಲಿತರ ಮೇಲೆ ಯಾಕೆ ಹಲ್ಲೆ ಮಾಡಿದ್ರಿ? ಗುಜರಾತ್ನಲ್ಲಿ ಊನಾ ಯಾಕೆ ಬಂಡಾಯ ಹೇಳ್ತು? ಸರ್ ಈಗ ಪ್ರಮೋದ್ ಮುತಾಲಿಕ್ ಅವರೇ ಬರ್ತೀನಿ ನಾನು. ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ನನಗೆ. KL ಅಶೋಕ್ ಅವರೇ, ಆ ಕೊಲೆಯನ್ನು ಯಾಕೆ ಮಾಡಿದ್ರಿ ಅಂತ ನೀವು ಕೇಳ್ತೀರಿ, ಈ ಕೊಲೆಯನ್ನು ಮಾಡಿದ್ರಿ ಯಾಕೆ ಅಂತ ಅವ್ರು ಕೇಳ್ತಾರೆ. ಇಬ್ಬರೂ ಕೂಡ ಆಯಾ ಕೊಲೆಗಳನ್ನು ಖಂಡಿಸ್ತೀವಿ ಅಂತ ಹೇಳ್ತಾರೆ. ಈ ಖಂಡನೆ ಕೆಲವೊಂದು ಪ್ರಕರಣಗಳಲ್ಲಿ ಖಂಡನೆ ಬರುತ್ತೆ, ಇನ್ನು ಕೆಲವು ಪ್ರಕರಣಗಳಲ್ಲಿ ಕ್ಯಾಂಡಲ್ ಲೈಟ್ ಮಾರ್ಚ್ ಬರುತ್ತೆ, ಉಡುಪಿ ಚಲೋ ಬರುತ್ತೆ, ಇನ್ಯಾವುದೋ ಚಲೋ ಬರುತ್ತೆ. ಈ ರೀತಿಯಾದಂಥ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ನಾವು ಮಾಡ್ತಾ ಇರೋದು. ಕೆಲವರ ಮಾನವ ಹಕ್ಕುಗಳು ಕೆಲವರ ರಕ್ಷಣೆಗೆ ಮಾತ್ರ ಯಾಕೆ ಸೀಮಿತ ಆಗ್ತವೆ? ಹೆಣದ ಧರ್ಮವನ್ನು ನೋಡಿಕೊಂಡು ಹೋರಾಟದ ಹಾದಿ ಡಿಸೈಡ್ ಆಗ್ತಾ ಇದೆಯಲ್ಲ ಅನ್ನುವ ಪ್ರಶ್ನೆಗೆ ನಾನು ನಿಮ್ಮಿಂದ ಉತ್ತರವನ್ನು ಬಯಸ್ತಾ ಇದ್ದೀನಿ.